ಆ ಇಂದಿರಾ ಕ್ಯಾಂಟೀನ್ಗೆ ಸಚಿವರು ದಿಢೀರ್ ಅಂತ ಭೇಟಿ ನೀಡಿದ್ರು. ಅಲ್ಲಿನ ಊಟ ಸವಿದಂತ ಸಚಿವರು ಊಟ ಸಖತ್ತಾಗಿದೆ ಅಂತ ಶಭಾಷ್ ಗಿರಿ ಕೂಡ ನೀಡಿದ್ರು. ಆದ್ರೆ ಆ ಬಳಿಕ ಅಲ್ಲಿನ ಸಿಬ್ಬಂದಿಯ ಕಳ್ಳಾಟ ಬಟ ಬಯಲಾಗಿತ್ತು. ಇಂದಿರಾ ಕ್ಯಾಂಟೀನ್ ಊಟದ ಅಸಲಿಯತ್ತು ರಿವೀಲ್ ಆಗಿತ್ತು. ಬಿಸಿ ಬಿಸಿ ಸಾಗು, ಬಿಸಿ ಬಿಸಿ ಚಪಾತಿ, ಇದಷ್ಟೇ ಅಲ್ಲ ಅನ್ನ ಸಾಂಬಾರ್ ಕೂಡ ಇದೆ. ಇಂದಿರಾ ಕ್ಯಾಂಟೀನ್ ಅಲ್ಲಿ ಇಷ್ಟೊಂದು ಚೆನ್ನಾಗಿ ಊಟ ಸಿಗುತ್ತೆ ಅಂತ ಸಚಿವರು ಕೂಡ ಇಂದಿರಾ ಕ್ಯಾಂಟೀನ್ ಊಟಕ್ಕೆ ಫಿದಾ ಆಗಿದ್ದಾರೆ. ಅಷ್ಟಕ್ಕೂ ಅಧಿಕಾರಿಗಳು ಇಲ್ಲಿ ಸಚಿವರನ್ನೇ ಯಾಮಾರಿಸಿದ್ದಾರೆ. ಹೋಟೆಲ್ನಿಂದ ಊಟ ತರಿಸಿ ಇಂದಿರಾ ಕ್ಯಾಂಟೀನ್ ನಲ್ಲಿ ಬಡಿಸಿದ್ರು. ಸಚಿವರನ್ನೇ ಯಾಮಾರಿಸಿದ ಕ್ಯಾಂಟೀನ್ ಸಿಬ್ಬಂದಿ. ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ನಿನ್ನೆ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಸಿಟಿಗೆ ಕಾಲಿಡ್ತಿದ್ದಂತೆ ಬಿಎಚ್ ರಸ್ತೆಯಲ್ಲಿರೋ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿದ್ರು. ಕ್ಯಾಂಟೀನ್ ವ್ಯವಸ್ಥೆ ಪರಿಶೀಲಿಸಿದ ಸಚಿವರು ಅಲ್ಲೇ ಊಟ ಸವಿದ್ರು. ಊಟ ಚೆನ್ನಾಗಿದೆ ಅಂತ ಹೇಳಿದಂತ ಸಚಿವರು ಅಲ್ಲಿಂದ ಖುಷಿಯಿಂದಲೇ ತೆರಳಿದ್ರು. 5 ರೂಪಾಯಿನಲ್ಲಿ ಒಂದು ನಾಷ್ಟಾ ಸಿಗಬೇಕಂದ್ರೂ ತುಂಬ ಕಷ್ಟ ಇದೆ. 10 ರೂಪಾಯಿನಲ್ಲಿ ಊಟ ಸ್ವಂತ ನಾನೇ ಟೆಸ್ಟ್ ಮಾಡಿದ್ದೀನಿ. ಊಟ ಒಳ್ಳೇದು ಊಟ ಇದೆ, ಪರವಾಗಿಲ್ಲ. ಸಚಿವರ ಜೊತೆ ಜಿಲ್ಲೆಯ ನಾಯಕರು ಕೂಡ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಮಾಡಿದ್ರು. ನಿತ್ಯ ಇಂಥ ಊಟ ಇರೋದೇ ಇಲ್ಲ, ಆದ್ರೆ ಇವತ್ತು ಮಾತ್ರ ಸಖತ್ ಟೇಸ್ಟ್ ಆಗಿ ಮಾಡಿದ್ದಾರೆ ಅಂತ ಮಾತನಾಡ್ಕೊಳ್ತಿದ್ರು. ಇದರ ನಡುವೆ ಇದು ಹೋಟೆಲ್ನಿಂದ ತರಿಸಿದ ಊಟ ಅನ್ನೋದು ಬಟಾ ಬಯಲಾಗಿದೆ. ಪ್ರಗತಿ ಪರಿಶೀಲನಾ ಸಭೆಯಲ್ಲೂ ಈ ಬಗ್ಗೆ ಚರ್ಚೆಯಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಏನು ಟೆಂಡರ್ ಇದೆ ಅದು ಟರ್ಮಿನೇಟ್ ಮಾಡಿ ಅವ್ರ ಮೇಲೆ ಆಕ್ಷನ್ ಮಾಡ್ತಾರೆ. ಯಾಕಂದರೆ ಅದು ಇದು ಲಿಸ್ಟ್ ಅವರು ಹಾಕಿಲ್ಲ. ದಿವಸ ಏನು ಕೊಡ್ತಾರೆ ಅದು ಮೀನು ಹಾಕಬೇಕು. ಬಡವರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಆಹಾರ ಸಿಗ್ಲಿ ಅಂತಾನೆ ಸರ್ಕಾರ ಇಂದಿರಾ ಕ್ಯಾಂಟೀನ್ ತೆರೆದಿದೆ. ಆದ್ರೆ ಜನರಿಗೆ ಕಳಪೆ ಊಟ ನೀಡೋ ಗುತ್ತಿಗೆದಾರರು ಸಚಿವರಿಗೆ ಹೋಟೆಲ್ ಊಟ ನೀಡಿ ಯಾಮಾರಿಸಿದ್ದಾರೆ. ಬಸವರಾಜ್ ಯರಗಣವಿ, ಟಿವಿ9 ಶಿವಮೊಗ್ಗ.